ಕನ್ನಡಿಗರಿಗೆ ನಮಸ್ಕಾರ. ಕನ್ನಡ ಮಾಧ್ಯಮದ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪುಷ್ಪ 2 2024ರ ಕೊನೆಯ ತಿಂಗಳು ಡಿಸೆಂಬರ್ನಲ್ಲಿ ಅಬ್ಬರಿಸಿ ಬೊಬ್ಬಿರಿತಾ ಇರುವಂತಹ ಮತ್ತೊಂದು ಚಿತ್ರ. ತೆಲುಗು ಸ್ಟಾರ್ ಅಲ್ಲು ಅರ್ಜುನ್, ರಶ್ಮಿಕಾ ಮಂಡಣ್ಣ, ಫಹದ್ ಫಾಜಿಲ್ ನಟನೆಯ, ಸುಕುಮಾರನ್ ನಿರ್ದೇಶನದ ಸುಂದರವಾದಂಥ ಚಿತ್ರ ಈಗಾಗಲೇ ಒಳ್ಳೆ ರಿವ್ಯೂವನ್ನು ಪಡ್ಕೊಂಡು ಮುನ್ನುಗ್ತಾ ಇದೆ. ಈಗಾಗಲೇ ಈ ಚಿತ್ರ ಬಹುತೇಕ ಕಡೆ ಅಂದರೆ 12,000 ಸ್ಕ್ರೀನ್ನಲ್ಲಿ ಮೊದಲ ದಿನ ತೆರೆ ಕಂಡಿತ್ತು. ಕೇವಲ ಭಾರತ ಮಾತ್ರ ಅಲ್ಲ, ವಿಶ್ವದಾದ್ಯಂತ ಈಗಾಗಲೇ ತೆರೆ ಕಂಡಿರುವಂಥ ಈ ಚಿತ್ರ ಉತ್ತಮ ಗಳಿಕೆಯನ್ನೇ ಮಾಡಿಬಿಟ್ಟಿದೆ. ಹಾಗಾದರೆ ಪುಷ್ಪ 2 ಸಿನಿಮಾದ ಗಳಿಕೆ ಏನು, ಪುಷ್ಪ 2 ಉಡೀಸ್ ಮಾಡಿರೋ ದಾಖಲೆಗಳೇನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಕನ್ನಡ ಮಾಧ್ಯಮವನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತೋದನ್ನು ಮರಿಬೇಡಿ. ಪುಷ್ಪ 2 ಈಗಾಗಲೇ ಭಾರತೀಯ ಚಿತ್ರರಂಗದಲ್ಲಿ ಮಾಡಿರುವ ಎಲ್ಲ ದಾಖಲೆಗಳನ್ನು ಉಡೀಸ್ ಮಾಡುತ್ತೆ ಅನ್ನೋ ನಿರೀಕ್ಷೆಯನ್ನು ಹುಟ್ಟಿಸಿದ್ದಂಥ ಸಿನಿಮಾ. ಸಾಮಾನ್ಯವಾಗಿ ಮೊದಲನೇ ಭಾಗದಲ್ಲೇ ಎರಡನೇ ಭಾಗದಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲವನ್ನು ಕಾಯ್ದಿಟ್ಕೊಂಡಿದ್ದಂಥ ಸಿನಿಮಾ. ಮೊದಲನೇ ಭಾಗದಲ್ಲಿ ಒಬ್ಬ ಕೂಲಿ ಕಾರ್ಮಿಕ ಕೋಟ್ಯಾಧೀಶ್ವರನಾಗಿ ಹೇಗೆ ಬದಲಾಗ್ತಾನೆ ಅನ್ನೋದನ್ನು ತೋರಿಸಿದ್ದ ಪುಷ್ಪ, ಎರಡನೇ ಭಾಗದಲ್ಲಿ ಕೋಟ್ಯಾಧೀಶ್ವರನಾದ ಪುಷ್ಪರಾಜನ್ ಅವನ ಕಥೆ, ಜೀವನ, ಅವನ ಜೀವನ ಶೈಲಿ, ಅವನ ವೈರಿಗಳು, ಇವೆಲ್ಲದರ ಬಗ್ಗೆ ಬಹಳ ಸವಿಸ್ತಾರವಾಗಿ ಹೇಳ್ತಾ ಹೋಗುತ್ತೆ. ನಾನು ಈಗಾಗಲೇ ಈ ಹಿಂದಿನ ವಿಡಿಯೋವನ್ನು ಹೇಳಿದ್ದೀನಿ. ಪುಷ್ಪ ರಿವ್ಯೂ ಹೇಗಿದೆ, ಪುಷ್ಪ ಸಿನಿಮಾ ಯಾವ ರೀತಿಯಲ್ಲಿ ಕಮಾಲ್ ಮಾಡ್ತಾ ಇದೆ ಅನ್ನೋದನ್ನು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಅದನ್ನು ಚಾನಲ್ ಒಳಗಡೆ ಹೋಗೋದ್ರ ಮುಖಾಂತರ ನೋಡಬಹುದು. ಇದರ ಹಿಂದಿನ ವಿಡಿಯೋ ಪುಷ್ಪ ರಿವ್ಯೂವೇ ಆಗಿದೆ. ಹಾಗಾದರೆ ಪುಷ್ಪ 2 ಭಾರತದಾದ್ಯಂತ ಮತ್ತು ವಿಶ್ವದಾದ್ಯಂತ ಮಾಡಿರುವ ಒಟ್ಟು ಕಲೆಕ್ಷನ್ ಗಳಿಕೆ ಎಷ್ಟು, ಯಾವ್ಯಾವ ದಾಖಲೆಗಳನ್ನು ಈಗಾಗಲೇ ಸರಿಗಟ್ಟಿದೆ ಮತ್ತು ಉಡೀಸ್ ಮಾಡಿದೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಭಾರತದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತ್ಯುತ್ತಮ ಓಪನಿಂಗ್ ಅನ್ನು ಕಂಡಿದ್ದ, ಅಂದರೆ ಮೊಟ್ಟ ಮೊದಲ ದಿನವೇ ಅತ್ಯುತ್ತಮ ಗಳಿಕೆಯನ್ನು ಕಂಡಿದ್ದಂತಹ ಸಿನಿಮಾ ಈವರೆಗೆ, ಅಂದರೆ ಪುಷ್ಪ 2 ರಿಲೀಸ್ ಆಗೋವರೆಗೆ ಇದ್ದಿದ್ದು RRR. ರಾಜಮೌಳಿ ನಿರ್ದೇಶನದ RRR 150 ಕೋಟಿಯ ಮೊಟ್ಟ ಮೊದಲ ದಿನದ ಓಪನಿಂಗ್ ಅನ್ನು ಪಡೆದು ಈವರೆಗೆ ಭಾರತ ಚಿತ್ರರಂಗದಲ್ಲಿ ಅತಿ ಹೆಚ್ಚಿನ ಓಪನಿಂಗ್ ಅನ್ನು ಪಡೆದಿದ್ದಂಥ ಸಿನಿಮಾ ಅನ್ನೋ ಖ್ಯಾತಿಯನ್ನು ಪಡೆದುಕೊಂಡಿತ್ತು. ಇದೀಗ ಪುಷ್ಪ 2 RRR ರೆಕಾರ್ಡ್ ಅನ್ನು ಉಡೀಸ್ ಮಾಡಿದೆ. ಅತಿ ಹೆಚ್ಚು ದಾಖಲೆಯ ಗಳಿಕೆಯನ್ನು ಗಳಿಸಿರುವ ಚಿತ್ರ ಪುಷ್ಪ 2 ಆಗಿ ಇದೀಗ ಹೊರಹೊಮ್ಮಿದೆ. ಮೊದಲನೇ ದಿನದ ಕಲೆಕ್ಷನ್ ಭಾರತದಲ್ಲೇ 175 ಕೋಟಿ ಅಂತ ಅಂದಾಜಿಸಲಾಗಿದೆ. 175 ಕೋಟಿ ಭಾರತದಲ್ಲಿ ಮತ್ತು ವಿದೇಶದಲ್ಲೂ ಸೇರಿದಂತೆ, ಅಂದರೆ ವಿಶ್ವದಾದ್ಯಂತ ಸೇರಿದಂತೆ 235 ಕೋಟಿ ಮೊಟ್ಟ ಮೊದಲ ದಿನದ ಕಲೆಕ್ಷನ್ ಅನ್ನು ಪುಷ್ಪ 2 ಗಳಿಸೋದ್ರ ಮುಖಾಂತರ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸ್ತಾ ಇದೆ. ಇನ್ನು ಭಾಷಾವಾರು ಲೆಕ್ಕಾಚಾರಗಳನ್ನು ನೋಡಿದ್ರೆ ತೆಲುಗಿನಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರುವಂಥ ಈ ಸಿನಿಮಾ ಎರಡನೇ ಸ್ಥಾನದಲ್ಲಿ ಹಿಂದಿ ಡಬ್ ಆಗಿ, ಅಂದರೆ ಹಿಂದಿ ಡಬ್ ಆಗಿರೋ ಸಿನಿಮಾಗಳ ಪೈಕಿ ಮೊಟ್ಟ ಮೊದಲ ಸ್ಥಾನವನ್ನು ಪಡೆದಿದೆ. 72 ಕೋಟಿ ಹಿಂದಿಯಲ್ಲೇ ಗಳಿಸಿರುವ ಈ ಚಿತ್ರ ಈಗಾಗಲೇ ಇರುವ ಜವಾನ್ ಚಿತ್ರದ ದಾಖಲೆಯನ್ನು, ಮೊಟ್ಟ ಮೊದಲ ದಿನದ ದಾಖಲೆಯನ್ನು ಮುರಿದಿದೆ. ಜವಾನ್ ಈ ಹಿಂದೆ 65 ಕೋಟಿಯನ್ನು ಗಳಿಸೋದ್ರ ಮುಖಾಂತರ ಮೊದಲ ಸ್ಥಾನದಲ್ಲಿತ್ತು. ಇದೀಗ ಪುಷ್ಪ 2 ಹಿಂದಿ ಅವತರಣಿಕೆ ಜವಾನನ ಹಿಂದಿಕ್ಕಿ 75 ಕೋಟಿ ಗಳಿಕೆ ಮಾಡೋದ್ರ ಮುಖಾಂತರ ಹಿಂದಿ ಭಾಷೆಗೆ ಡಬ್ ಆಗಿರುವ ಸಿನಿಮಾಗಳ ಪೈಕಿ ಅತ್ಯುತ್ತಮ ಕಲೆಕ್ಷನ್ ಅನ್ನು ಮೊದಲ ದಿನದಲ್ಲೇ ಮಾಡಿರುವ ಸಿನಿಮಾ ಅನ್ನೋ ಖ್ಯಾತಿಗೆ ಪಡೆದುಕೊಂಡಿದೆ. ಇನ್ನು ಅತಿ ಕಡಿಮೆ ಕಲೆಕ್ಷನ್ ಆಗಿರುವುದು ಈ ಸಿನಿಮಾದಲ್ಲಿ ಕನ್ನಡ ಅವತರಣಿಕೆಯಲ್ಲಿ. ಕನ್ನಡದಲ್ಲಿ ಮೊಟ್ಟ ಮೊದಲ ದಿನ ಕೇವಲ 1 ಕೋಟಿ ಗಳಿಕೆಯನ್ನು ಮಾತ್ರ ಮಾಡಿತ್ತು. ಯಾಕಂದರೆ ಕನ್ನಡಕ್ಕೆ ಸ್ಕ್ರೀನ್ ಕೂಡ ಕೊಟ್ಟಿರಲಿಲ್ಲ. ಕನ್ನಡಿಗರಿಗೆ ಅಷ್ಟೇನು ಮರ್ಯಾದೆ ಈ ಸಿನಿಮಾ ಕೊಟ್ಟಿಲ್ಲ. ಹಾಗಾಗಿ ಕೇವಲ 1 ಕೋಟಿ ಮಾತ್ರ ಕನ್ನಡ ಸಿನಿಮಾದ ಮುಖಾಂತರವಾಗಿ, ಅಂದರೆ ಕನ್ನಡ ಡಬ್ಬಿಂಗ್ನ ಮುಖಾಂತರವಾಗಿ ಪುಷ್ಪ 2ಗೆ ಬಂದಿರುವಂಥ ಮೊತ್ತ. ಎಲ್ಲ ಒಂದು ಕಡೆ ಕನ್ನಡದಲ್ಲಿ ಬರೋ ಸಿನಿಮಾಗಳಿಗೆ ಈ ಅಮೌಂಟು ಅಥವಾ ಈ ಓಪನಿಂಗ್ ಸಿಕ್ಕರೆ ಅಟ್ಲೀಸ್ಟ್ ಅದರ ಜೀವಮಾನ ಸಾಧನೆಯಾಗಿ ಆ ಸಿನಿಮಾಗೆ 1 ಕೋಟಿ ಬಂತು ಅಂತಂದರೆ ಬಹಳ ಜನ ಸಂಭ್ರಮಿಸುವ ಕಾಲ ಇದೆ. ಬಟ್ ಗೊತ್ತಿಲ್ಲ, ಕನ್ನಡಿಗರು ಕನ್ನಡದಲ್ಲಿ ಪುಷ್ಪ 2ವನ್ನು 1 ಕೋಟಿ ರೂಪಾಯಿ ಕೊಟ್ಟು ವಾಚ್ ಮಾಡಿದ್ದಾರೆ, ಅಂದರೆ ನೋಡಿದ್ದಾರೆ. ಇನ್ನು ಇಷ್ಟು ಒಳ್ಳೆ ಓಪನಿಂಗ್ ಪಡೆಯೋದಕ್ಕೆ ಬೇರೆ ಏನು ಕಾರಣಗಳು ಅಂತ ಕೇಳ್ತೀರಾ? ಕಾರಣಗಳಿಲ್ಲದೆ ಏನಿಲ್ಲ. ಸಾಮಾನ್ಯವಾಗಿ ಕನ್ನಡ ಚಿತ್ರ 100-200 ಮ್ಯಾಕ್ಸಿಮಮ್ ಅಂತಂದರೆ ಪ್ರೀಮಿಯರಲ್ಲಿ ಕಾಲ ಮೇಲೆ ಕಾಲ ಹಾಕ್ಕೊಂಡು ನೀವು ಐಮ್ಯಾಕ್ಸಲ್ಲಿ ನೋಡಿದ್ರು 500 ರೂಪಾಯಿ ಮ್ಯಾಕ್ಸಿಮಮ್ ಟಿಕೆಟ್ ಇರ್ತಾ ಇತ್ತು. ಆದರೆ ಪುಷ್ಪ 2 ಸಿನಿಮಾದ ಟಿಕೆಟ್ ರೇಂಜಿಂಗ್ಗೆ 2,000ವರೆಗೂ ಇತ್ತು. ಕರ್ನಾಟಕದಲ್ಲೇ 2,000 ರೂಪಾಯಿಗೆ ಮೊಟ್ಟ ಮೊದಲ ದಿನ, ಅಂದರೆ ಪ್ರೀಮಿಯರ್ ಶೋ, ಅದು ಪೇಯ್ಡ್ ಪ್ರೀಮಿಯರ್ ಶೋ ಸೇಲ್ ಆಗಿತ್ತು. ಹಾಗಾಗಿ ಈ ಸಿನಿಮಾದ ಗಳಿಕೆ 175 ಕೋಟಿ ಗಳಿಸಿರೋದ್ರಲ್ಲಿ ಆಶ್ಚರ್ಯ ಅಂತೇನೂ ಇಲ್ಲ. ಹಾಗಾಗಿ ಸಾಮಾನ್ಯವಾದಂಥ ಕುತೂಹಲವನ್ನು ರೀಚ್ ಆಗಿದೆ. ಸದ್ಯಕ್ಕೆ ಭಾರತೀಯ ಚಿತ್ರರಂಗದ ಎಲ್ಲ ದಾಖಲೆಗಳನ್ನು ಉಡೀಸ್ ಮಾಡಿ ಮೊಟ್ಟ ಮೊದಲ ದಿನದ ಕಲೆಕ್ಷನ್ ಅನ್ನು ಪುಷ್ಪ 2 ಪಡೆದುಕೊಂಡಿದೆ. ಎರಡನೇ ದಿನದ ಅಂತ್ಯಕ್ಕೆ ಸುಮಾರು 400 ಕೋಟಿ ಈ ಸಿನಿಮಾ ಗಳಿಸುತ್ತೆ ಅನ್ನುವ ನಿರೀಕ್ಷೆ ಇದೆ. ನೋಡೋಣ ಒಟ್ಟಾರೆ ಈ ಸಿನಿಮಾದ ಟೋಟಲ್ ಗಳಿಕೆ ಅದೆಷ್ಟು ಬೇಗ 1000 ಕೋಟಿ ಕ್ಲಬ್ ಅನ್ನು ಸೇರುತ್ತೆ, ಇನ್ಯಾವ್ಯಾವ ದಾಖಲೆಗಳನ್ನು ಉಡೀಸ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಇದು ಇವತ್ತಿನ ಕನ್ನಡ ಮಾಧ್ಯಮದ ವಿಶೇಷ. ನಮಸ್ಕಾರ.